ಹಲೋ ಮಕ್ಕಳೇ, ಹೇಗಿದ್ದೀರಾ ಎಲ್ಲರೂ? ನಿಮಗೆ ಈ ದಿನ ಮ್ಯೂಸಿಕ್ ಕ್ಲಾಸಲ್ಲಿ ಒಂದು ಶ್ಲೋಕ ಹೇಳ್ಕೊಡ್ತೀನಿ. ಆ ಶ್ಲೋಕ ಮಾತೃದೇವೋ ಭವ ಪಿತೃದೇವೋ ಭವ ಅಂತೇಳಿ. ನಾನು ಅದರ ಅರ್ಥನ ಹೇಳ್ಕೊಟ್ಬಿಟ್ಟು ನಂತರ ಅರ್ಥನೂ ಕೂಡ ಹೇಳ್ತೀನಿ ನಿಮಗೆ. ಎಲ್ಲರೂ ನಿಮ್ಮ ಹ್ಯಾಂಡ್ಸನ್ನು ಜಾಯಿನ್ ಮಾಡಿಕೊಂಡು ಹಾಡಬೇಕಾಗತ್ತೆ. ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಅಂದ್ರೆ ಅರ್ಥ, ಮಾತೃ ಅಂದ್ರೆ ನಾವು ತಾಯಿ ಅಥವಾ ಅಮ್ಮ ಅಂತ ಕರಿತೀವಿ, ಮದರ್. ಮಾತೃ ಅಂದ್ರೆ ಅಮ್ಮ, ತಾಯಿ ಅಥವಾ ಮದರ್. ಅದೇ ಪಿತೃ ಅಂತ ಹೇಳಿದ್ರೆ ಅಪ್ಪ ಅಥವಾ ತಂದೆ, ಫಾದರ್. ಇವ್ರನ್ನ ಪಿತೃ ಅಂತ ಕರಿತೀವಿ. ಅವರು ದೇವರ ಸಮಾನ ಅಂತ. ಮಾತೃ ಅಂದ್ರೆ ತಾಯಿ, ತಾಯಿ ಕೂಡ ದೇವರ ಸಮಾನ. ಪಿತೃ ಅಂದ್ರೆ ಅಪ್ಪ, ಅಪ್ಪ ದೇವರ ಸಮಾನ. ಆಚಾರ್ಯ, ಆಚಾರ್ಯ ಅಂದ್ರೆ ಗುರುಗಳು, ಅಂದ್ರೆ ಟೀಚರ್ಸ್ ಕೂಡ ದೇವರ ಸಮಾನ. ನಾವು ತುಂಬಾ ರೆಸ್ಪೆಕ್ಟ್ ಕೊಡಬೇಕು ಟೀಚರ್ಸಿಗೆ, ತಂದೆಗೆ, ತಾಯಿಗೆ ಮತ್ತೆ ಗುರುಗಳಿಗೂ ಕೂಡ ನಾವು ರೆಸ್ಪೆಕ್ಟ್ ಕೊಡಬೇಕು. ಅದೇ ರೀತಿ ಅತಿಥಿ, ಅತಿಥಿ ಅಂದ್ರೆ ಗೆಸ್ಟ್. ಮನೆಗೆ ಯಾರಾದ್ರೂ ಗೆಸ್ಟ್ಗಳು ಬರ್ತಾರಲ್ಲ, ಅವರು ಕೂಡ ದೇವರ ಸಮಾನ. ಅವರಿಗೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ಬೇಕು ನಾವು ಅನ್ನೋದು ಈ ಒಂದು ಶ್ಲೋಕದ ಅರ್ಥ. ಮಾತೃ ಅಂದ್ರೆ ತಾಯಿ, ಅಮ್ಮ, ಅಮ್ಮ ಕೂಡ ದೇವರು. ತಂದೆ ಕೂಡ ದೇವರು. ಯಾಕೆ? ಅಮ್ಮ ಆದವರು ನಮಗೆ ಎಷ್ಟು ವಿದ್ಯೆ ಬುದ್ಧಿ ಎಲ್ಲ ಹೇಳ್ಕೊಡ್ತಾರೆ, ಒಳ್ಳೆ ರೀತಿಲಿ ನಡಿಬೇಕು ಅಂತಾರೆ, ಅದೇ ರೀತಿ ಹೊಡಿತಾರೆ. ನಾವೇನ್ ಬೇಕೋ, ಏನ್ ಕೇಳ್ತೀವೋ ಅದನ್ನೆಲ್ಲ ಮಾಡ್ಕೊಡ್ತಾರೆ, ಊಟ ತಿಂಡಿ ಎಲ್ಲ. ಅದೇ ಪಿತೃ ಅಂದ್ರೆ ಅಪ್ಪ ಕೂಡ ಕೆಲ್ಸಕ್ಕೆ ಹೋಗಿ ಬರ್ತಾರೆ, ನಮಗೋಸ್ಕರ ಮಕ್ಕಳಿಗೆ ಒಳ್ಳೊಳ್ಳೆ ಸ್ಕೂಲಲ್ಲಿ ಓದಿಸ್ತಾ ಇರ್ತಾರೆ ಅಲ್ವಾ? ಹಾಗಾಗಿ ತಂದೆ ಕೂಡ ದೇವರ ಸಮಾನ, ನಾವು ತುಂಬಾ ರೆಸ್ಪೆಕ್ಟ್ ಕೊಡಬೇಕು. ಅದೇ ರೀತಿ ಆಚಾರ್ಯ ದೇವೋಭವ ಅಂದ್ರೆ, ಆಚಾರ್ಯ ಅಂದ್ರೆ ಗುರುಗಳು, ಟೀಚರ್ಸ್ ಎಷ್ಟು ಕಷ್ಟಪಡ್ತಾರೆ ಅಲ್ವಾ? ಮಕ್ಕಳಿಗೆ ವಿದ್ಯೆ ಬುದ್ಧಿ ಹೇಳ್ಕೊಡ್ಲಿಕ್ಕೆ ತುಂಬಾ ಕಷ್ಟಪಡ್ತಾರೆ. ಈಗ ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ಆನ್ಲೈನ್ ಕ್ಲಾಸಲ್ಲೇ ಎಷ್ಟು ಚೆನ್ನಾಗಿ ಪಾಠ ಮಾಡಿ ಎಲ್ಲ ಮಾಡ್ತಾರೆ. ಸೊ ನಾವು ಟೀಚರ್ಸ್ ಏನು ಹೇಳ್ತಾರೋ ಅದನ್ನ ನೀಟಾಗಿ ಫಾಲೋ ಮಾಡಬೇಕು. ಅವ್ರು ಯಾವುದೇ ಒಂದು ಹೋಮ್ವರ್ಕ್ ಕೊಟ್ಟರು ಅದನ್ನ ನಾವು ಮಾಡಬೇಕು. ಎಷ್ಟು ಕಷ್ಟಪಟ್ಟು ಅವರು ಮಾಡ್ತಾರೆ, ನಾವು ಕೂಡ ಅದೇ ರೀತಿಲಿ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು. ಅವರು ದೇವರ ಸಮಾನ. ಅದೇ ರೀತಿ ಅತಿಥಿಗಳು, ಮನೆಗೆ ಬಂದ ಗೆಸ್ಟ್ಗಳು ಕೂಡ ದೇವರ ಸಮಾನ. ಅವರಿಗೆ ನಾವು ಒಳ್ಳೆ ರೀತಿಲಿ ಮಾಡಿದ್ರೆ ಅವರು ಅಪ್ಪ ಬಂದ್ರು, ನಾವು ಅವ್ರ ಮನೆಗೆ ಹೋಗಿದ್ರಕ್ಕೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಪ್ಪ ಅಂತಾರೆ. ಆಗ ನಮಗೆ ಕೂಡ ದೇವರು ಒಳ್ಳೇದು ಮಾಡ್ತಾನೆ. ಸೊ ಹಾಗಾಗಿ ಈ ಶ್ಲೋಕನ ಪ್ರತಿನಿತ್ಯ ಹಾಡಬೇಕಾಗತ್ತೆ. ಸಣ್ಣ ಶ್ಲೋಕ, ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಪ್ರಾಕ್ಟೀಸ್ ಮಾಡ್ತೀರಾ? ಇಷ್ಟು ಪ್ರತಿಯೊಬ್ರು ಪ್ರಾಕ್ಟೀಸ್ ಮಾಡಿ. ಒಂದೇ ಶ್ಲೋಕ ಹೇಳ್ಕೊಟ್ಟಿದ್ದೀನಿ, ಕಷ್ಟ ಆಗಬಾರ್ದು ನಿಮಗೆ ಅಂತ ಹೇಳಿ ಈ ಶ್ಲೋಕನ ಅರ್ಥವನ್ನ ನೀಟಾಗಿ ಕಲ್ತ್ಕೊಂಡು ಅದೇ ರೀತಿ ಈ ಒಂದು ಶ್ಲೋಕನ ಕಲ್ತ್ಕೊಂಡು ನನಗೆ ಸೆಂಡ್ ಮಾಡಬೇಕು. ಥ್ಯಾಂಕ್ ಯು.